ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಉಪಚುನಾವಣೆ ಪರಿಣಾಮ ಕೈಪಾಳ್ಯದಲ್ಲಿ ದಿನಕ್ಕೊಂದು ತಲ್ಲಣ ಸೃಷ್ಟಿಯಾಗ್ತಾ ಇದೆ. 20ಕ್ಕೂ ಹೆಚ್ಚು ಮುಸ್ಲಿಂ ಧರ್ಮಗುರುಗಳು ಎಐಸಿಸಿ ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದು ಸಮುದಾಯದ ನಾಯಕರ ಮೇಲಿನ ಕ್ರಮವನ್ನ ಖಂಡಿಸಿದ್ದಾರೆ. ಅಲ್ಲದೆ ಕರ್ನಾಟಕದಲ್ಲಿ ಮೈನಾರಿಟಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಕ್ಕೆ ಕೊಟ್ಟ ಬಳುವಳಿ ಅಂತ ವ್ಯಾಖ್ಯಾನಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಗುರುಗಳು ಅಸಮಾಧಾನ ಆಗಿರೋದು ನಿಜಾನೇ. ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರಿಗೆ ಅವ್ರು ಇಂಥವ್ರು ಮಾಡಿದ್ರೆ ಹೇಳಿ, ನಾವು ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ. ಮುಸ್ಲಿಂ ಗುರುಗಳಿಂದ ಕಾಂಗ್ರೆಸ್ ವರಿಷ್ಠರಿಗೆ ಪತ್ರ. ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮಕ್ಕೆ ಆಕ್ಷೇಪ. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳದೆ ಸೈಲೆಂಟ್. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ತಲೆದಂಡಾಯಿತು. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಕ್ರಮ ಕೈಗೊಳ್ಳಲಾಗಿತ್ತು. ಸಚಿವ ಜಮೀರ್ ಅಹ್ಮದ್ ವಿರುದ್ಧವೂ ಕ್ರಮ ಆಗಬೇಕು ಅಂತ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದವರು ತೀವ್ರ ಒತ್ತಾಯ ಮಾಡ್ತಿರುವ ಬೆನ್ನಲ್ಲೇ ಮುಸ್ಲಿಂ ಧರ್ಮಗುರುಗಳು ಅಕ್ಕಾಡಕ್ಕಿಳಿದಿದ್ದಾರೆ. ಜಮೀರ್ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಹುಷಾರ್ ಅನ್ನೋ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಮುಸ್ಲಿಂ ಧರ್ಮಗುರುಗಳು ಹಾಗೂ ಸಂಘಟನೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಇಮೇಲ್ ಮುಖಾಂತರ ಎಚ್ಚರಿಕೆಯ ಪತ್ರವನ್ನ ರವಾನೆ ಮಾಡಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಂ ಸಮುದಾಯ ಕಾರಣ. ಆದರೆ ಅಧಿಕಾರಕ್ಕೆ ಬಂದ ನಂತರ ಸ್ಥಾನಮಾನಗಳನ್ನ ನೀಡಲಿಲ್ಲ. ಸಮುದಾಯಕ್ಕೆ ಹೆಚ್ಚಿನ ತಾರತಮ್ಯ ಮಾಡಲಾಗಿದೆ. ದಾವಣಗೆರೆಯಲ್ಲಿ ನ್ಯಾಯಯುತವಾಗಿ ನಾವು ಟಿಕೆಟ್ ಕೇಳಿದ್ದೆವು, ಆದರೆ ಟಿಕೆಟ್ ಕೇಳಿದ್ದನ್ನೇ ತಪ್ಪು ಅಂತ ಬಿಂಬಿಸಲಾಯಿತು. ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಟ್ಟ ರಕ್ಷಣೆ ಬೇರೆ ಪಾರ್ಟಿ ಕೊಟ್ಟಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಅವರ ಹೇಳಿಕೆ ಸರಿಯಲ್ಲ, ನಾವು ಖಂಡಿಸ್ತೇವೆ. ನಿಮ್ಮ ತಪ್ಪನ್ನ ನೀವು ತಿದ್ಕೊಳ್ಳಿ, ಇಲ್ಲವಾದರೆ ಸಮುದಾಯವನ್ನ ಕಳೆದುಕೊಳ್ಳುವಿರಿ ಅಂತ ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ ಸಂಘಟನೆಗಳು, ಮೌಲ್ವಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಗುರುಗಳು ಕೊಟ್ಟಿರೋ ಪತ್ರಕ್ಕೆ ನಾನು ಉತ್ತರ ಕೊಡೋಕ್ಕಾಗ್ತದ? ನಾನು ರಿಪ್ಲೈ ಮಾಡೋಕ್ಕಾಗ್ತದ? ಕ್ರಮನ ವಾಪಸ್ ತಗೊಳ್ಳಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹ್ಮದ್ ವಿರುದ್ಧ ಕ್ರಮ ಏನಿದೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ನೀವು ಹೇಳ್ತೀರಿ? ಇಲ್ಲ, ನಾನು ಹೇಳೋದು ಒಂದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು. ಮಾಡಿದ್ದು ತಪ್ಪು ಅಂತ ಹೇಳ್ತಲ್ಲ ನಾನು. ಪ್ರೊಸೀಜರ್ ಪ್ರಕಾರ ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಸರ್ವ್ ಮಾಡಬೇಕು, ರಿಪ್ಲೈ ತೊಗೊಂಡು ಮಾಡಬೇಕಾಗಿದ್ದು. ಹಡಾಹುಡಿಯಲ್ಲಿ ಮಾಡೋದು ಅಗತ್ಯ ಇಲ್ಲ ಅಂತ ನಾನು ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಿ ಯಾರು ಕಾಂಗ್ರೆಸ್ ಪತ್ರದಲ್ಲಿ ಹೇಳಿದ್ದಾರೆ. ಈಗ ಅವ್ರನ್ನ ಕೇಳ್ಬೇಕು ತಾನೆ. ಅದು ಈಗ ಎಲ್ಲ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜಾನೇ. ಇನ್ನು ಮೌಲ್ವಿಗಳ ಎಚ್ಚರಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಬೆದರಿ ಹೋದಂತೆ ಕಾಣ್ತಿದೆ. ಸದ್ಯಕ್ಕೆ ಜಮೀರ್ ಅಹ್ಮದ್ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದಿರಲು ನಿರ್ಧರಿಸಲಾಗಿದೆ. ಮುಸ್ಲಿಂ ಸಮುದಾಯ ತಿರುಗಿ ಬೀಳುವ ಆತಂಕದಿಂದ ಜಮೀರ್ ಪರ ಮೃದು ಧೋರಣೆಯನ್ನು ತೋರ್ತಿದ್ದಾರೆ. ಇತ್ತ ಮೌಲ್ವಿಗಳ ಪತ್ರದ ಬಗ್ಗೆ ಮಾತನಾಡಿದ ಜಮೀರ್ ಅಹ್ಮದ್, ಧರ್ಮಗುರುಗಳು ಅಸಮಾಧಾನ ಆಗಿರೋದು ನಿಜ. ಅಬ್ದುಲ್ ಜಬ್ಬಾರ್, ನಜೀರ್ ಅಹ್ಮದ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೂ ಮುನ್ನ ನೋಟಿಸ್ ನೀಡಿ ರಿಪ್ಲೈ ಕೇಳಬೇಕಿತ್ತು. ಇದು ಎಲ್ಲರ ಅಭಿಪ್ರಾಯ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಚಾಟಿ ಬೀಸಿದ್ರು. ಯಾರಂತ ಹೇಳ್ಬೇಕು ತಾನೆ. ಇಂಥವ್ರಂತ ಹೇಳಿದಾರಾ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕು ತಾನೆ. ಅವ್ರ ಪಕ್ಷದ ನಿಷ್ಠೆ ಇದ್ದರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ದರೆ ಅವ್ರಿಗೆ ಅವ್ರು ಇಂಥವ್ರು ಮಾಡಿದ್ರೆ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನು ಮಾಡೋದು? ಇನ್ನು ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರೂ ಚರ್ಚಿಸಿ ಸರಿ ಮಾಡ್ಕೋತೀವಿ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದು ತಪ್ಪಿಲ್ಲ. ರಾಹುಲ್ ಗಾಂಧಿಯವರು ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಇದನ್ನು ನಮ್ಮ ಅಧ್ಯಕ್ಷರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ನಾವೆಲ್ಲರೂ ಇರ್ಬೋದು, ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಇದು ಇಂಟರ್ನಲ್ ಮ್ಯಾಟ್ರ್ ಅಲ್ವಾ? ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂಥ ವಿಚಾರ, ಇಂಟರ್ನಲ್ ಮ್ಯಾಟ್ರು. ಅದನ್ನು ನಾವು ಸರಿ ಅವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಒಂದು ಕಡೆ ಇಡಿ. ಆದರೆ ನಾವು ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವಿ, ಏನು ತೊಂದರೆ. ಒಟ್ನಲ್ಲಿ ಉಪಚುನಾವಣೆ ಫಲಿತಾಂಶಕ್ಕೂ ಮುಂಚೆಯೇ ಬಣ ಬಡಿದಾಟ ಮಾತ್ರ ತಾರಕಕ್ಕೇರಿದೆ. ಸಿದ್ದರಾಮಯ್ಯನವರ ಆಪ್ತ ಜಮೀರ್ ಅವರನ್ನ ಅಣಿಯೋಕ್ಕೂ ಭಾರಿ ತಂತ್ರಗಾರಿಕೆ ನಡೆಸಲಾಗ್ತಿದೆ ಅಂತ ಒಂದು ಬಣ ಹೇಳ್ತಿದ್ರೆ, ಪಕ್ಷಕ್ಕೂ ಯಾರು ಅನಿವಾರ್ಯವಲ್ಲ ಅಂತ ಮುಸ್ಲಿಂ ಸಮುದಾಯದ ಮತ್ತೊಂದು ಬಣ ಕೌಂಟರ್ ಕೊಡ್ತಿದೆ. ಸದ್ಯ ಮೌಲ್ವಿಗಳ ಪತ್ರದ ಬಳಿಕ ಕಾಂಗ್ರೆಸ್ ವರಿಷ್ಠರು ಫುಲ್ ಸೈಲೆಂಟ್ ಆಗಿದ್ದು, ಬೈ ಎಲೆಕ್ಷನ್ ಫಲಿತಾಂಶದ ಕಡೆ ಎಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.